ನಮಸ್ಕಾರ. ನಮ್ಮ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತೀವಲ್ಲ? ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಭಾರತದ ವಿದ್ಯಾರ್ಥಿಗಳಿಗಾಗಿಯೇ ಅಂತ ಡಿಸೈನ್ ಮಾಡಿರೋ ಒಂದು ಸ್ಪೆಷಲ್ ವೃತ್ತಿ ಮಾರ್ಗದರ್ಶನ ಯೋಜನೆಯ ಬಗ್ಗೆ ನೋಡೋಣ. ಇದು ಬರೀ ಯಾವ ಕೆಲ್ಸ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಇದು ನಮ್ಮನ್ನ ನಾವೇ ಕಂಡುಕೊಳ್ಳುವ ಒಂದು ಎಕ್ಸೈಟಿಂಗ್ ಜರ್ನಿ. ಈ ಪ್ರಶ್ನೆ ಇದೆಯಲ್ಲ, ನಾನು ದೊಡ್ಡವನಾದ ಮೇಲೆ ಏನಾಗಬೇಕು, ಇದು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಟೈಮಲ್ಲಿ ಕಾಡ್ತಾನೇ ಇರುತ್ತೆ ಅಲ್ವಾ? ಕೇಳೋಕ್ ಸಿಂಪಲ್ ಅನ್ಸಿದ್ರೂ ಕೆಲವೊಮ್ಮೆ ತಲೆ ಕೆಟ್ಟೋಗುತ್ತೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕಿರೋ ಈ ಲೆಸನ್ ಪ್ಲಾನ್ ಇದೆಯಲ್ಲ, ಅದು ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಖಂಡಿತ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದೇನೋ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬುಕ್ ಅಂತ ಅಂದ್ಕೋಬೇಡಿ, ಖಂಡಿತ ಅಲ್ಲ. ಬದಲಿಗೆ ಇದು ನಮ್ಮನ್ನ ನಾವೇ ಡಿಸ್ಕವರ್ ಮಾಡ್ಕೊಂಡು ನಮ್ಮ ಭವಿಷ್ಯವನ್ನ ಪ್ಲಾನ್ ಮಾಡೋಕೆ ಹೆಲ್ಪ್ ಮಾಡೋ ಒಂದು ಎಕ್ಸೈಟಿಂಗ್ ಅಡ್ವೆಂಚರ್ ಗೈಡ್ ಅಷ್ಟೇ. ಸರಿ, ಹಾಗಿದ್ರೆ ಈ ಪ್ರಯಾಣ ಶುರು ಮಾಡೋಣ ಅಲ್ವಾ? ಯಾವುದೇ ದೊಡ್ಡ ಜರ್ನಿ ಶುರುವಾಗೋದು ಮೊದಲ ಹೆಜ್ಜೆಯಿಂದನೇ. ನಮ್ಮ ಕರಿಯರ್ ಜರ್ನಿಯಲ್ಲೂ ಅಷ್ಟೇ. ಆ ಫಸ್ಟ್ ಸ್ಟೆಪ್ ಅಂದ್ರೆ ನಮ್ಮನ್ನ ನಾವೇ ನಾನು ಯಾರು ಅಂತ ಕೇಳ್ಕೊಳ್ಳೋದು. ಸೊ ಈ ಪ್ಲಾನ್ ಮೊದಲು ನಮ್ಮ ಒಳಗೆ ನೋಡೋಕೆ, ನಮ್ಮ ಬಗ್ಗೆನೇ ತಿಳ್ಕೊಳ್ಳೋಕೆ ಪ್ರೋತ್ಸಾಹ ಕೊಡುತ್ತೆ. ಹಾಗಾದ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಈ ಪ್ರಾಸೆಸ್ಸಲ್ಲಿ 2 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆಕ್ಟಿವಿಟೀಸ್ ಇವೆ. ಒಂದು ನಿಮ್ಮನ್ನ ತಿಳಿದುಕೊಳ್ಳಿ ಅನ್ನೋ ಒಂದು ವರ್ಕ್ಶೀಟ್, ಇನ್ನೊಂದು ನಮ್ಮ ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸಸ್ ಅನ್ನ ಗುರ್ತಿಸೋಕೆ ಹೆಲ್ಪ್ ಮಾಡೋ ಸ್ವಾಟ್ ಅನಾಲಿಸಿಸ್. ಈ 2 ಸೇರಿ ನಮ್ಮ ಪರ್ಸನಾಲಿಟಿ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನೋಡಿ, ಈ ಪ್ರಶ್ನೆಗಳು ಎಷ್ಟು ಸಿಂಪಲ್ ಆಗಿವೆ ಅಂತ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಅಥವಾ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಈ ತರದ ಸಣ್ಣ ಸಣ್ಣ ಪ್ರಶ್ನೆಗಳೇ ನಮ್ಮ ನಿಜವಾದ ಇಂಟ್ರೆಸ್ಟ್ ಏನು, ನಮ್ಮ ಮೇಲೆ ಯಾವುದು ಪ್ರಭಾವ ಬೀರುತ್ತೆ ಅನ್ನೋದನ್ನೆಲ್ಲ ಹೊರಗೆ ತರುತ್ತೆ ಅಲ್ವಾ? ಕೆಲವೊಮ್ಮೆ ದೊಡ್ಡ ದೊಡ್ಡ ಉತ್ತರಗಳು ಚಿಕ್ಕ ಪ್ರಶ್ನೆಗಳಲ್ಲೇ ಅಡಗಿರುತ್ತೆ. ಸರಿ, ಈಗ ಸ್ವಾಟ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ಇದನ್ನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಂಪನಿಗಳು ಬಳಸ್ತವೆ, ಆದ್ರೆ ಇಲ್ಲಿ ಇದನ್ನ ನಮ್ಮ ಪರ್ಸನಲ್ ಗ್ರೋತ್ಗೆ ಅಳವಡಿಸಲಾಗಿದೆ. ಅಂದ್ರೆ ನಮ್ಮ ಸ್ಟ್ರೆಂತ್ಸ್, ವೀಕ್ನೆಸಸ್, ನಮ್ಗೆ ಸಿಗೋ ಆಪರ್ಚುನಿಟೀಸ್ ಮತ್ತೆ ನಾವು ಫೇಸ್ ಮಾಡ್ಬೋದಾದ ಥ್ರೆಟ್ಸ್ ಅಥವಾ ಸವಾಲುಗಳನ್ನ ಗುರ್ತಿಸೋದು. ಇದು ಪಕ್ಕಾ ನಮ್ಮದೇ ಪರ್ಸನಲ್ ಗೇಮ್ ಪ್ಲಾನ್ ಇದ್ದ ಹಾಗೆ. ಮತ್ತೆ ಇದೇ ಈ ಪ್ಲಾನ್ ಅನ್ನ ಅಷ್ಟು ಸ್ಪೆಷಲ್ ಮಾಡೋದು. ಸ್ವಾಟ್ ಬಿಂಗೋ ಅಂತ ಒಂದು ಮಜವಾದ ಗೇಮ್ ಮೂಲಕ ಈ ಸೀರಿಯಸ್ ಕಾನ್ಸೆಪ್ಟ್ ಅನ್ನ ವಿದ್ಯಾರ್ಥಿಗಳಿಗೆ ತುಂಬಾನೇ ಈಸಿಯಾಗಿ ಅರ್ಥ ಮಾಡಿಸಲಾಗುತ್ತೆ. ಉದಾಹರಣೆಗೆ, ನಾನು ಜನರಿಗೆ ಸಹಾಯ ಮಾಡೋಕೆ ಇಷ್ಟಪಡ್ತೀನಿ ಅನ್ನೋ ಬಾಕ್ಸ್ ಅನ್ನ ಮಾರ್ಕ್ ಮಾಡಿದ್ರೆ ಅದು ಅವರ ಒಂದು ಸ್ಟ್ರೆಂತ್ ಅಂತ ಅವರಿಗೆ ಗೊತ್ತಾಗುತ್ತೆ. ಸಿಂಪ್ಲಿ ಆಟ ಆಡ್ತಾ ಕಲಿಯೋದಷ್ಟೇ. ಸರಿ, ಈಗ ನಮ್ಮ ಬಗ್ಗೆ ನಾವೇ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು? ಖಂಡಿತ ಹೊರಗಿನ ಪ್ರಪಂಚವನ್ನ ನೋಡೋದು. ಅಂದ್ರೆ ನಮಗೋಸ್ಕರ ಯಾವೆಲ್ಲ ಕೆರಿಯರ್ ಆಪ್ಷನ್ಸ್ ಕಾಯ್ತಾ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋದು. ಇಲ್ಲಿ ಈ ಲೆಸನ್ ಪ್ಲಾನ್ 2 ಮುಖ್ಯವಾದ ಕೆರಿಯರ್ ದಾರಿಗಳನ್ನು ಪರಿಚಯ ಮಾಡುತ್ತೆ. ಒಂದು ವೊಕೇಶನಲ್ ಕೆರಿಯರ್ಸ್, ಅಂದ್ರೆ ನಮ್ಮ ಕೈಚಳಕ, ನಮ್ಮ ಸ್ಕಿಲ್ಸ್ ಬಳಸಿ ಮಾಡೋ ಕೆಲಸಗಳು. ಇನ್ನೊಂದು ಪ್ರೊಫೆಷನಲ್ ಕೆರಿಯರ್ಸ್, ಅಂದ್ರೆ ಜಾಸ್ತಿ ಓದಿ ಡಿಗ್ರಿ ಪಡ್ಕೊಂಡು ಮಾಡೋ ಕೆಲಸಗಳು. 2 ದಾರಿಗಳಿಗೂ ಅದರದೇ ಆದ ಬೆಲೆ ಇದೆ ಮತ್ತು ನಮಗೆ ಯಾವ್ದು ಸರಿ ಹೋಗುತ್ತೆ ಅಂತ ಆಯ್ಕೆ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಈ ಸ್ಲೈಡ್ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ನಾವು ಸ್ಕೂಲಲ್ಲಿ ಕಲಿಯೋ ಸಬ್ಜೆಕ್ಟ್ಗಳು ಬರೀ ಎಕ್ಸಾಮ್ ಪಾಸ್ ಮಾಡೋಕೆ ಮಾತ್ರ ಅಲ್ಲ. ಮ್ಯಾಥ್ಸ್ ಚೆನ್ನಾಗಿ ಬರೋ ವಿದ್ಯಾರ್ಥಿಯೊಬ್ಬ ಕಾರ್ಪೆಂಟರ್ ಕೂಡ ಆಗಬಹುದು, ಅಥವಾ ಒಂದು ದೊಡ್ಡ ಕಂಪ್ನಿಯಲ್ಲಿ ಫೈನಾನ್ಷಿಯಲ್ ಅನಲಿಸ್ಟ್ ಕೂಡ ಆಗಬಹುದು. ಅಂದ್ರೆ ನಮ್ಮ ಇಂಟ್ರೆಸ್ಟ್ ನಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗ್ಬಹುದು. ಹಾಗಾದ್ರೆ ನಾವು ಯಾರು ಅಂತ ಗೊತ್ತಾಯ್ತು, ಹೊರಗೇನೆಲ್ಲ ಅವಕಾಶ ಇದೆ ಅಂತಾನೂ ನೋಡಿದ್ವಿ. ಈಗ ಬಂತು ನೋಡಿ ಅತಿ ಇಂಟ್ರೆಸ್ಟಿಂಗ್ ಪಾರ್ಟ್. ಇವೆರಡನ್ನೂ ಕನೆಕ್ಟ್ ಮಾಡಿ ನಮ್ಮ ಕನಸಿನ ಕೆರಿಯರ್ ಕಡೆಗೆ ಹೋಗೋಕೆ ಒಂದು ಸಾಲಿಡ್ ಪ್ಲಾನ್ ಮಾಡೋದು. ರೆಡಿ ಅಲ್ವಾ? ಇಲ್ಲಿ ನಾವು ನೋಡ್ತಿರೋದು ಭಾರತದ ಒಂದು ಟಿಪಿಕಲ್ ಎಜುಕೇಷನಲ್ ಪಾತ್, SSLCಯಿಂದ ಹಿಡಿದು PhD ವರೆಗೂ. ಈ ಟೈಮ್ಲೈನ್ ನೋಡೋದ್ರಿಂದ ನಮ್ಮ ಲಾಂಗ್ ಟರ್ಮ್ ಗೋಲ್ಸನ್ನ ಕಣ್ಮುಂದೆ ತಂದ್ಕೊಳಕ್ಕೆ, ಅದಕ್ಕೆ ತಕ್ಕ ಹಾಗೆ ರೆಡಿ ಆಗೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ಒಂದೊಂದು ಮೈಲಿಗಲ್ಲಿದ್ದ ಹಾಗೆ. ಆದ್ರೆ ಈ ಎಜುಕೇಷನಲ್ ಜರ್ನಿಯಲ್ಲಿ 10ನೇ ಕ್ಲಾಸ್ ಆದ್ಮೇಲೆ ಒಂದು ತುಂಬಾನೇ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಆ ಟೈಮಲ್ಲಿ ನಾವು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಈ 3ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಈ ಡಿಸಿಷನ್ ನಮ್ಮ ಭವಿಷ್ಯವನ್ನೇ ರೂಪಿಸುತ್ತೆ ಮತ್ತು ಈ ನಿರ್ಧಾರ ತಗೊಳಕ್ಕೆ ನಾವು 4 ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಹಾಗಾದ್ರೆ ಆ 4 ಅಂಶಗಳು ಯಾವುವು? ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಿರೋದೇನು ಅಂದ್ರೆ, ಇದು ಬರೀ ಮಾರ್ಕ್ಸ್ ಗೇಮ್ ಅಲ್ಲ. ನಮ್ಗಿಷ್ಟಾಗೋ ಸಬ್ಜೆಕ್ಟು, ನಾವು ಯಾವ್ದ್ರಲ್ಲಿ ಚೆನ್ನಾಗಿದೀವೋ ಆ ಸಬ್ಜೆಕ್ಟು, ನಮ್ಮ ಕನಸಿನ ಕೆಲ್ಸಕ್ಕೆ ಬೇಕಾಗಿರೋ ಸಬ್ಜೆಕ್ಟು, ಮತ್ತೆ ನಾವು ಹೋಗ್ಬೇಕು ಅನ್ಕೊಂಡಿರೋ ಕಾಲೇಜ್ಗೆ ಬೇಕಾಗಿರೋ ಸಬ್ಜೆಕ್ಟು,
ಈ ನಾಲ್ಕರ ಮಧ್ಯೆ ಒಂದು ಸರಿಯಾದ ಬ್ಯಾಲೆನ್ಸ್ ಕಂಡ್ಕೊಳ್ಳೋದೇ ಅಸಲಿ ಚಾಲೆಂಜ್. ಈ ಬ್ಯಾಲೆನ್ಸ್ ಸಿಕ್ಕಿದ್ರೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತಾನೆ ಅರ್ಥ. ಇಲ್ಲಿದೆ ನೋಡಿ ಆ 3 ಮೇನ್ ಆಪ್ಷನ್ಸ್: ಸೈನ್ಸ್, ಕಾಮರ್ಸ್ ಮತ್ತೆ ಹ್ಯುಮ್ಯಾನಿಟೀಸ್ ಅಥವಾ ಆರ್ಟ್ಸ್. ಪ್ರತಿಯೊಂದು ಸ್ಟ್ರೀಮ್ ಕೂಡ ಅದರದ್ದೇ ಆದ ಒಂದು ಪ್ರಪಂಚವನ್ನ ಓಪನ್ ಮಾಡುತ್ತೆ. ಫಿಸಿಕ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಮ್ಮನ್ನ ಬೇರೆ ಬೇರೆ ಕೆರಿಯರ್ ದಾರಿಗಳಿಗೆ ಕರ್ಕೊಂಡ್ಹೋಗುತ್ತೆ. ಹಾಗಾದ್ರೆ ನಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ಸರಿ, ಈಗ ನಾವು ಈ ಪ್ಲಾನ್ನ ತುಂಬಾನೇ ಕ್ರಿಯೇಟಿವ್ ಆಗಿರೋ ಒಂದು ಭಾಗಕ್ಕೆ ಬಂದಿದ್ದೀವಿ. ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ದಾರಿಯನ್ನ ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಹಾಯ ಮಾಡೋಕೆ ಈ ಲೆಸನ್ ಪ್ಲಾನ್ ಒಂದು ಬ್ಯೂಟಿಫುಲ್ ಮತ್ತು ಪವರ್ಫುಲ್ ಮೆಟಫರ್ ಅಂದ್ರೆ ರೂಪಕವನ್ನ ಬಳಸುತ್ತೆ. ಅದೇ ಕೆರಿಯರ್ ಟ್ರೀ ಅಥವಾ ವೃತ್ತಿ ಮರ. ಕೆರಿಯರ್ ಟ್ರೀ ಅನ್ನೋ ಈ ಕಾನ್ಸೆಪ್ಟ್ ಕೆರಿಯರ್ನ ಕನ್ಫ್ಯೂಸಿಂಗ್ ಪ್ರಪಂಚವನ್ನ ಒಂದು ಸಿಂಪಲ್ ವಿಜುವಲ್ ಸ್ಟ್ರಕ್ಚರ್ ಆಗಿ ಬದಲಾಯಿಸುತ್ತೆ. ಮರದ ಕಾಂಡ ನಮ್ಮ ಬೇಸಿಕ್ ಎಜುಕೇಷನ್ ಅಂದ್ರೆ ಅದರಿಂದ ಕವಲೊಡೆಯೋ ಕೊಂಬೆಗಳೇ ನಮ್ಮ ಆಯ್ಕೆಗಳು, ಸ್ಟೆಮ್, ನಾನ್ ಸ್ಟೆಮ್ ಹೀಗೆ. ಪ್ರತಿಯೊಂದು ಕೊಂಬೆನೂ ಕೊನೆಗೆ ಬೇರೆ ಬೇರೆ ಹಣ್ಣುಗಳಿಗೆ ಅಂದ್ರೆ ಬೇರೆ ಬೇರೆ ಕೆರಿಯರ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ನಮ್ಮ ಮರ ಹೇಗಿರುತ್ತೆ? ಈ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ಪ್ಲಾನ್ನ ಹೃದಯ ಇದ್ದ ಹಾಗೆ. ನೋಡಿ, ಇದರ ಗುರಿ ಬರೀ ಒಂದು ಕೆಲ್ಸ ಹುಡುಕೋಕೆ ಸಹಾಯ ಮಾಡೋದಲ್ಲ, ಬದಲಾಗಿ ನಮ್ಮನ್ನ ನಾವು ಒಬ್ಬ ಬೆಟರ್ ವ್ಯಕ್ತಿಯಾಗಿ ರೂಪಿಸ್ಕೊಳ್ಳೋದು ಹೇಗೆ, ನಮ್ಮ ಸ್ಟ್ರೆಂತ್ಸನ್ನ ಬೆಳೆಸ್ಕೊಂಡು ನಮ್ಮ ವೀಕ್ನೆಸಸ್ಗಳನ್ನ ದಾಟಿ ಮುಂದೆ ಹೋಗೋದು ಹೇಗೆ ಅಂತ ಯೋಚಿಸೋಕೆ ಸಹಾಯ ಮಾಡೋದು. ಇದು ನಿಜವಾಗ್ಲೂ ಒಂದು ಲೈಫ್ ಲೆಸನ್. ಕೊನೆಯದಾಗಿ ಈ ಇಡೀ ಲೆಸನ್ ಪ್ಲಾನ್ ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಹೋಗುತ್ತೆ. ಜೀವನದ ಅತಿದೊಡ್ಡ ಪ್ರಯಾಣ ಅಂದ್ರೆ ಒಂದು ಸರಿ ಕೆರಿಯರ್ ಹುಡುಕೋದಾ ಅಥವಾ ನಮ್ಮನ್ನ ನಾವೇ ಹುಡುಕೊಳ್ಳೋದಾ? ಬಹುಶಃ ಇವೆರಡೂ ಒಂದೇ ಪ್ರಯಾಣದ ಎರಡೂ ಮುಖಗಳು ಇರ್ಬೋದೇನೋ. ಒಳ್ಳೆ ಕೆರಿಯರ್ ಹುಡುಕೊಳ್ಳೋದೇ ನಮ್ಮನ್ನ ನಾವು ಕಂಡುಕೊಳ್ಳೋ ಒಂದು ದಾರಿ ಕೂಡ ಆಗಿರಬಹುದು. ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?